ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮಗೆ ಅವಶ್ಯಕತೆ ಇದ್ದಾಗ, ಅವಕಾಶ ಸಿಕ್ಕಾಗ ಯಾವ್ಯಾವ ಪ್ರಾಂಗಣ, ಗೋಪುರ, ಗುಡಿ, ಆಲಯ ಅನ್ನತಕ್ಕಂಥದ್ದೆಲ್ಲ ಹೇಳಿದೆ. ಅಶ್ವತ್ಥ ಕಟ್ಟೆ, ನಾಗರ ಕಟ್ಟೆ ಎಲ್ಲ. ತುಂಬ ಜನ ಪ್ರಶ್ನೆ ಕೇಳಿದರೆ, ದೀಪ ಯಾವ ಅಭಿಮುಖವಾಗಿ ಇಡಬೇಕು ಅನ್ನತಕ್ಕಂಥದ್ದು. ಹೌದು, ಇದೆ. ದೀಪಗಳ ಬಗ್ಗೆ ತುಂಬ ಒಂದು ದೊಡ್ಡದಾದಂಥ ಒಂದು ಎಪಿಸೋಡ್ಸ್ಗಳನ್ನು ಕೊಟ್ಟಿದ್ದೆ. ಎಷ್ಟು ಮುಖದ ದೀಪ, ಎಷ್ಟು ಮುಖದ ಬತ್ತಿ, ಇದ್ರ ಬಗ್ಗೆ ಕಸ್ತೂರಿ, ETV, ZTV, ಕಲರ್ಸು ತುಂಬ ಕೊಟ್ಟಿರ್ತಕ್ಕಂಥದ್ದುಂಟು. ಆದರೂ ಅದನ್ನು ಮತ್ತೆ ಹುಡುಕಿ ತಗೊಬಂದು ನಿಮಗೆ ಕೊಡ್ತಿದ್ದೇನೆ. ಅತಿ ಮುಖ್ಯವಾಗಿ ಪಶ್ಚಿಮ ದಿಕ್ಕಿಗೆ ವಿಶೇಷವಾಗಿ ಅಭಿಮುಖವಾಗಿರತಕ್ಕಂಥ ದೀಪವನ್ನು ಹಚ್ಚಿದರೆ ನೋಡಿ, ಇದು ಪೂರ್ವ, ಇದು ಪಶ್ಚಿಮ. ಸೂರ್ಯೋದಯ ಈ ಕಡೆ, ಪಶ್ಚಿಮ ಈ ಕಡೆ. ಸೊ ದೀಪವನ್ನ ಅಲ್ಲಿ ನಾವು ಅಭಿಮುಖವಾಗಿ ಇಟ್ಟರೆ ದುಃಖವನ್ನ ತಂದು ಕೊಡುತ್ತೆ. ಪರಿಶ್ರಮದ ಜೀವನ, ಬರೀ ಪರಿಶ್ರಮ, ದುಡಿಯೋದು 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 ದುಡಿಯೋದು. ಶನಿ ಜಾಗೃತ ಆಗುತ್ತೆ, ಭಾರವಾಗಿರುತ್ತೆ ಬದುಕು, ಕಷ್ಟವಾಗಿರುತ್ತೆ. ನೋಡಿ, ಕಷ್ಟಪಟ್ಟು ಬದುಕೋದು ಬೇರೆ. ಇಷ್ಟು ಕಷ್ಟಪಟ್ಟ ಮೇಲೆ ಒಂಚೂರು ಸುಖ ಬರ್ಬೇಕು. ನಮಗೆ ಸುಖವಿರಬೇಕು, ಅಲ್ಲೊಂದು ನೆಮ್ಮದಿ ಇರಬೇಕು. ಬಂದು ಶಿವ ಅಂತ ನೀನು ಕೊಟ್ಟ ಎಷ್ಟಪ್ಪ ಅಂತ, ನಾಳೆಗೆ ಹೇಗೆ, ಮುಂದಕ್ಕೆ ಹೇಗೆ ಸದಾ ಓಡಬೇಕು ಅಂದರೆ ಮನುಷ್ಯ ದಣದು ಬಿಡ್ತಾನೆ. ಅದಕ್ಕೆ ಮೊದಲಿಗೆ ತೊಂದರೆಗಳ ಬಗ್ಗೆ ಹೇಳ್ತಿದ್ದಾರೆ. ಮನುಷ್ಯ ಗಾಬರಿ ಪಡೋದು ತೊಂದರೆಗಳು. ನಮಗ ಆ ತೊಂದರೆ ಬೇಡ ಗುರುಗಳೇ, ನಮಗ ಆ ಕಷ್ಟ ಬೇಡ ಗುರುಗಳೇ. ಹೌದು, ನಮಗೂ ಕಷ್ಟಗಳು ತಗೊಳ್ಳೋಕೆ ನಮಗೆ ಆಸೆ ಇಲ್ಲ. ನಿಜವಾಗ್ಲೂ ಹೇಳ್ತೇನೆ, ನಾನು ಯಾವಾಗಲೂ ಖುಷಿ ಪಡೋದೇನು ಗೊತ್ತಾ, ಕಷ್ಟಗಳು ಬಂದಾಗ. ನನ್ನ ಅವ್ವ ಹೇಳ್ಕೊಟ್ಟಿದ್ದು, ಏನವ್ವ ಈಗ ಕಷ್ಟ ಬಂತು ಅಂದ್ರೆ ಕುಣಿದಾಡ್ಬಿಡೋ, ಪಾರ್ಟಿ ಮಾಡೋ ಅನ್ನೋರು. ಮನೇಲಿ ಸಾಲ ಮಾಡೋದ್ರು ತಂದು ಒಂದು ತುಪ್ಪದ ಕ್ಷೀರನ್ನ ಮಾಡಿಸಿ ಎಲ್ರಿಗೂ ಹಂಚೋನವ್ರು. ಇದ್ಯಾಕೆ ಬಂದು ನೀನು ತಗೋಬರ ಮಾಡಿಸೋ ಅಂತ ಹೇಳೋರು. ಹೋಳಿಗೆ ಮಾಡಿಸೋರು, ಅವ್ವ ರವೆ ಉಂಡೆ ಮಾಡಿಸಿ ಹಂಚೋರು. ಮಳೆಲೆಲ್ಲ ಫುಲ್ಲು. ಯಾಕವ್ವ ಅಂದರೆ, ಅಯ್ಯೋ ಪೆದಗುಂಡು, ಕಷ್ಟ ಬಂದಿದೆ ಅಂದರೆ ಸುಖ ಬರುತ್ತೆ ಕಣೋ ಅಂತ ಅವ್ವ. ಬಂದೇ ಬರುತ್ತೆ ಕಣೋ, ಸೀತವ್ವ ಹೇಳಿರೋ ಮಾತು ಕಣೋ ಇದು ಅಂತ ಅವ್ವ ಹೇಳಿದ ಮಾತು. ಖಂಡಿತ ಬರುತ್ತೆ ಮಕ್ಕಳೇ. ನನ್ನ ಜೀವನದಲ್ಲಿ ನಡೆದಿದೆ, ನಾನು ಸದಾ ಅನುಭವಿಸಿದ್ದೇನೆ. ನನಗೆ ಕಷ್ಟವಿಲ್ಲದೆ ನನಗೆ ನೆಮ್ಮದಿ ಇಲ್ಲ. 2 ದಿನಕ್ಕೊಮ್ಮೆ ಒಂದು ತಲೆನೋವು ಬಂದಿಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗೋಲ್ಲ, ನನಗೂ ನನ್ನ ಧರ್ಮಪತ್ನಿಗೂ. ಹಾಗೆ ನೋಡ್ತಿರ್ತಾಳ, ಅಲ್ರಿ ಇದು ಏನಿದು ನಮಗೆ ಅಂತ. ಅಷ್ಟು ದೊಡ್ಡ ಕುಟುಂಬ, ಇನ್ನೊಂದು ವ್ಯವಸ್ಥೆಗಳು ಅದೇ ತರ ಇದೆ. ಕೆಲವೊಂದು ವ್ಯವಸ್ಥೆಗಳಿದ್ದಾವೆ ನಮ್ದು, ಅಲ್ಲೊಂದು ನೆರಳುಗಳಿದ್ದಾವೆ. ಅದು ಹೇಳ್ಕೊಳ್ಳೋದು ಬೇಡ. ಕೊಟ್ಟ ನೆರಳು ಕೊಟ್ಟದ್ದು ಹೇಳಬಾರ್ದು, ಮಾಡ್ತಿರೋದು ಹೇಳಬಾರ್ದು, ತಗೊಂಡಿರೋದು ಹೇಳ್ಬೇಕು. ನಾನು ನಿಮ್ಮಿಂದ ತಗೊಂಡಿರೋದು ಜಾಸ್ತಿ, ನಿಮ್ಮ ಪ್ರೀತಿ ಜಾಸ್ತಿ. ಅಯ್ಯೋ
ಅದು ಬೇಡ. ಅದು ಒಂದು ರೀತಿ ಭಗವಂತನ ನಾನು ನೋಡಿದೇನೋ ಇಲ್ಲವೋ, ನಾನು ನಿಮ್ಮಲ್ಲೇ ಭಗವಂತನ ನೋಡಿರೋದು. ಅನ್ಲಿಮಿಟೆಡ್ ಪ್ರೀತಿ ನಿಮ್ಮಿಂದ ಸಿಕ್ಕಿರೋದು. ನಿಮಗೆ ಗೊತ್ತಿಲ್ಲ ಯಾರ್ಯಾರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಆದರಿಸ್ತಾರೆ. ಅಣ್ಣಂದಿರಾಗಿ, ತಂದೆಯರಾಗಿ, ಮಾರ್ಗದರ್ಶಕರಾಗಿ. ನಮ್ಮ ಗುರೂಜಿ ಮಾವಾಡು ಎಂಗ ವೀಟು ಪುಳ್ಳೈ ಹಮಾರ ಭಗವಾನ್ ಈ ಥರ ಎಲ್ಲ ಹೇಳ್ತಾರೆ. ಅಯ್ಯಯ್ಯೋ, ನಾ ಹೇಳ್ತಲ್ಲ, ಚಿತ್ರದುರ್ಗದ ಕಥೆ ಇರ್ಬೋದು, ಪುಣೆಯಿಂದ ಒಂದು ಕುಟುಂಬ ನೋಡ್ಬೇಕು ಆ ತಾಯಿ ಜೀವ. ಇವತ್ತು ಮಕ್ಕಳು ಡಾಕ್ಟರ್ ಆಗಿದ್ದಾರೆ, MD. ಅಯ್ಯೋ ರಾಮಚಂದ್ರ, ಅದೆಷ್ಟು ಆನಂದವೋ ಆ ತಾಯಿ ಜೀವನ. ಆ ಮಕ್ಕಳ ಜೊತೆ ನಿಂತಾಗ MD. ವಾವ್. ಮದುವೆಗೀಗ ಡೇಟ್ ಫಿಕ್ಸ್ ಮಾಡಿ ಕೊಟ್ಟಿದ್ದೇನೆ, ಹೈದ್ರಾಬಾದಲ್ಲಿ ಮದುವೆ. ಹೇಳ್ಬಿಟ್ಟು ನೀವು ಬಂದ್ಬಿಡ್ಬೇಕು. ಆಯ್ತು ತಾಯಿ, ಆಯ್ತು ತಾಯಿ, ಅದು ನೀವು ಸರಿ ಆಯ್ತು ತಾಯಿ. ಅನಂತಂ, ಹೇಳಲಾರದಷ್ಟು ಆನಂದ. ನನಗೆ ಆನಂದವೇ ನೀವು, ನಿಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ ಅಮ್ಮ ಹೇಳ್ಕೊಟ್ಟಂಥದ್ದು. ದುಃಖ ಬಂದಿದ್ದಂದ್ರೆ ಕುಣಿದಾಡು ಅಂತ. ನಾನು ಕುಣಿದಾಡ್ತೇನೆ, ಆನಂದ ಪಡ್ತೇವೆ. ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೇವೆ ನಮ್ಮ ಮನೇಲಿ. ಬೇರೆಯವ್ರನ್ನೆಲ್ಲ ನೋಡಿದ್ರೆ ಒಂಚೂರು ಬಂದಿದ್ದೆ. ಮೊನ್ನೆ ನನ್ನ ಸ್ನೇಹಿತ ಒಂಚೂರು ಹೇಳಿದೆ, ಡೇ ಒಂದು ಆಪರೇಷನ್ಗೆ ಹಿಂಗೆ ಅಂತೀಯೋ, ಪುಟ್ಕು 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 ಅಂತ ಒಂದು 18-19 ಆಗಿದೆ ನನಗೆ. ಸುಮ್ಮನಿರೋ, ಇದು ಏನೋ ಕಾಣೋ. 2 ಮೆಟ್ಲು ಹತ್ತೋವಾಗ ಡಾಕ್ಟ್ರ್ ಹೇಳ್ಬಿಟ್ಟಿದ್ರು ಮೆಟ್ಲು ಹತ್ತಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಸುಮ್ಮನಿರೋ, ನಿನ್ನ ಮನ್ಸಿಗೆ ತುಂಬ ತಗೋಬಿಟ್ಟಿದ್ರು. ಫಸ್ಟ್ ಟೈಮ್ ನಾನು ಹೆಂಡತಿ ಕೈ ಇಟ್ಕೊಂಡು ಹತ್ತಿಬಿಟ್ಟೆ ಕಣೋ. ICUನಲ್ಲಿ ಇದ್ನಲ್ಲ, ಇನ್ನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣೋ, ಯಜಮಾನ ಅದೊಂದು ಕಣ್ಣಲ್ಲಿ ನೀರು ಹಾಕೋದಿನೋ, ಹೋಗೋ ಜೀವನ ಯಾರಾದ್ರೂ ತಡೆಯೋಕ್ಕಾಗುತ್ತೇನೋ. ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಅವನು ಋಣ ಇಟ್ಟಿದ್ದಾನಂದ್ರೆ ಎಷ್ಟು ದಿನಕ್ಕೂ ಅಷ್ಟೇ. ಯಾಕೋ ಆತಂಕ ಅಂತ ಕದಲಿದ್ದೇನೆ, ಏನೂ ಆಗೋಲ್ಲ ಅಂತ ಅವ್ವ ಹೇಳಿಕೊಟ್ಟಂಥದ್ದು. ಕಷ್ಟದಲ್ಲಿರೋ ಅಷ್ಟು ಆನಂದ ಇನ್ಯಾವುದೂ ಇಲ್ಲ. ಸುಖ ಬಂದ್ರೆ ಭಯ ಪಡ್ತಾನೆ. ನೀವು ನಂಬ್ತೀರಾ? ನನಗೆ ಸುಖ ಕಂಡ್ರೆ ಭಯ. ಬಂತು ಕಣೋ, ಇನ್ನೊಂದು ಏನೋ ಒಂದು ಬರುತ್ತೆ ತಲೆನೋವು ಅಂತ. ನನ್ನ ಸ್ಟಾಫ್ಗೂ ಗೊತ್ತು, ನನ್ನ ಸ್ಟಾಫ್ಗೂ ಗೊತ್ತು. ಅದು ಬಿದ್ದು ಬಿದ್ದು ನಗ್ತಿರ್ತಾರೆ. ನಿಮ್ಗೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ ಗುರುಜಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ನನ್ನ ಆತ್ಮೀಯರಿಗೆ, ನನ್ನ ಗುರುಗಳು ನಗ್ತಿರ್ತಾರೆ. ಭಾರಿ ಕಣೋ ನಿನ್ ಭಾರ ಎತ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವಾಗ್ಲೂ ಒಂದು ಭಾರ ಇಟ್ಕೊಂಡೇ ಇರ್ತಾನೆ, ವಾಟ್ ಎವರ್ ದ ಕಾಸ್ಟ್ ಅಂತ. ನನಗೆ ಆ ಒಂದು ಕಷ್ಟ ಅನ್ನಿಸ್ಲಿಕ್ಕೆ ಅನ್ಸಲ್ಲ. ಸೊ ನಮಗೆ ಕಷ್ಟ ಬರೋದನ್ನ ಬೇಗ ತೊಳ್ಕೊಳ್ಳಿಕ್ಕೆ ಮುಖ್ಯವಾಗಿ ಆ ರೀತಿ ಒಂದ್ರ ಮೇಲೊಂದು ಕಷ್ಟ, ಒಂದ್ರ ಮೇಲೊಂದು ಭಾರ, ಒಂದ್ರ ಮೇಲೊಂದು ತೊಳಲಾಟ ಆಗುತ್ತಿದೆ ಅನ್ನತಕ್ಕಂಥದ್ದಾದರೆ ಗೊತ್ತೋ ಗೊತ್ತಿಲ್ಲದೆಯೋ ಪಶ್ಚಿಮಾಭಿಮುಖವಾಗಿ ದೀಪ ಹಚ್ಚಿಬಿಟ್ಟಿದ್ದೀರಿ. ಅಲ್ಲಿದೆ ಪಶ್ಚಿಮದಲ್ಲಿ ಅಭಿಮುಖವಾಗಿ ದೀಪ ಉರಿತಿದೆ. ದೀಪವನ್ನ ಈ ಕಡೆ ಇಟ್ಬಿಟ್ಟು ಬತ್ತಿ ಈ ಕಡೆ ಇಟ್ಟಿದ್ದೀರಿ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಇದನ್ನ ಹೇಳ್ತಿದ್ದಾನೆ ಅಂದ್ರೆ ಇದು ದೀಪ. ಜನರಲಿ ಇಲ್ಲಿ ಬತ್ತಿ ಹಚ್ತೀವಲ್ವಾ, ಸೊ ಈ ಕಡೆ ಹಚ್ಚಿದೀವಿ ಅಂದ್ರೆ ಪೂರ್ವಾಭಿಮುಖ. ಇದು ಪೂರ್ವ, ಇದು ಪಶ್ಚಿಮ. ನಿಮಗೆ ಗೊತ್ತಿಲ್ಲದೆ ಈ ರೀತಿ ಪಶ್ಚಿಮಾಭಿಮುಖವಾಗಿ ದೇವರನ್ನಿಟ್ಟು ಬಿಟ್ಟು ಪೂರ್ವಕ್ಕೆ ಮುಖ ಮಾಡಿದ್ದಾನೆ. ಬ್ಯೂಟಿಫುಲ್. ಪಶ್ಚಿಮದಲ್ಲಿ ಇಡ್ಬೋದು. ಆದರೆ ಅಭಿಮುಖ, ಪಶ್ಚಿಮಕ್ಕೆ ಅಭಿಮುಖ ಅಂದ್ರೆ ದೀಪ ಹೀಗೆ ಬತ್ತಿಯಲ್ಲಿಟ್ಟು ದೀಪ ಹಚ್ಚಿ ಭಗವಂತನಿಗೆ ಹೀಗೆ ಇಟ್ಟುಬಿಟ್ಟಿದ್ದೀರಿ. 100% ಅದು ಪಶ್ಚಿಮಕ್ಕೆ ಅಭಿಮುಖ ಆಯಿತು. ಸ್ಟ್ರೈಟ್ ಫಾರ್ವರ್ಡ್. ನಿಮಗೆ ಕಷ್ಟ ಕಾರ್ಪಣ್ಯ ಅನ್ನೋದು ಬಿಡೋಲ್ಲ, ಹಿಡ್ಕೊಂಡೇ ಇರುತ್ತೆ. ಎಷ್ಟು ದುಡಿದ್ರು ನಿಮ್ಮ ಕೈಯಲ್ಲಿ ಇವತ್ತು 10,000 ಬಂತು ಅಂದ್ರೆ 15,000 ರೂಪಾಯಿ ಖರ್ಚಿಗೆ, ಕಮಿಟ್ಮೆಂಟ್ಗೆ, ಒದ್ದಾಟಕ್ಕೆ ರೆಡಿ ಇರಿ ಅಂತ ಹೇಳ್ತಾರೆ. ಓಡ್ಲೇಬೇಕು. ಒಂದು ಭಾನುವಾರ ಕೂಡ ರಜಾ ಇಲ್ಲದೆ, ಓಡಲೇಬೇಕು. ಇದು ಪಶ್ಚಿಮಕ್ಕೆ ಅಭಿಮುಖವಾಗಿ ದೀಪ ಹಚ್ಚಿದ್ದಾರೆ. ಇನ್ನೂ ಒಂದು ಹೇಳ್ತಾನೆ ನೋಡಿ. ಈಗ ಪೂರ್ವದಲ್ಲಿ ದೇವರಿಟ್ಟಿದ್ದೀರಿ, ಇಲ್ಲಿ ದೇವರಿಟ್ಟಿದ್ದೀರಿ, ಆಯ್ತರ. ಈ ಕಡೆ ನಾವು ದೀಪವನ್ನ ಪೂರ್ವಾಭಿಮುಖವಾಗಿ ಈ ಕಡೆ ಇಡಬೇಕು. ಬತ್ತಿ ಉರಿಯುತ್ತಿರತಕ್ಕಂಥದ್ದು ಈ ರೀತಿ ಭಗವಂತನಿಗೆ. ಬೈ ಮಿಸ್ಟೇಕ್ ಈ ರೀತಿ ಇಟ್ಟಿರ್ತಕ್ಕಂಥವನ್ನ ತುಂಬಾ ಜನ ನೋಡಿರ್ತಾನೆ. ದೇವರಿಲ್ಲಿದ್ದಾನೆ ಪೂರ್ವಕ್ಕೆ, ಆತ ಪಶ್ಚಿಮಕ್ಕೆ ಅಭಿಮುಖ ಇದ್ದಾನೆ. ನಿಜವೇ, ನಾವು ಎದ್ದು ಬಂದು ದೇವರನ್ನ ಪೂರ್ವಾಭಿಮುಖವಾಗಿ ನಾವು ನೋಡ್ತಿದ್ದೇವೆ. ಆದರೆ ದೀಪ ಬಂದು ಪಶ್ಚಿಮಕ್ಕೆ ಅಭಿಮುಖವಾಗಿ ಉರಿತಿದ್ರೆ ನಿಮ್ಮ ಮನೇಲಿ ಯಾವಾಗಲೂ ಒದ್ದಾಟ ಇದ್ದಿದೆ. ಎಷ್ಟು ದುಡಿದರು, ಬೇಕಾದ್ರೆ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತೇನೆ ನಾನು. ಇದೆ ದಕ್ಷಿಣಾಭಿಮುಖವಾಗಿ ಒಂದು ಲೆಕ್ಕ ಇದೆ,
ಈಶಾನ್ಯ ಅಭಿಮುಖವಾಗಿ ಒಂದು ಲೆಕ್ಕವಿದೆ, ನೈಋತ್ಯಾಭಿಮುಖವಾಗಿ ಒಂದು ಲೆಕ್ಕವಿದೆ, ವಾಯುವ್ಯ ಅಭಿಮುಖವಾಗಿ ಒಂದು ಲೆಕ್ಕವಿದೆ, ದಕ್ಷಿಣಾಭಿಮುಖವಾಗಿ ಒಂದು ಉತ್ತರವಿದೆ, ಉತ್ತರಾಭಿಮುಖವಾಗಿಯೂ ಕೂಡ ಒಂದು ಲೆಕ್ಕಾಚಾರವಿದೆ. ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ನಿಮ್ಮ ಜೊತೆ ಇನ್ನಷ್ಟು ಹಂಚ್ಕೋತಾನೆ. ದೀಪಗಳ ಬಗ್ಗೆ ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.